Hey guys, Assalamu alaikum, Namaste, welcome back to my channel Prettiness Around. This is your Safa Khan. Today in office, ಇವತ್ತು 14th ಆಗಸ್ಟು ಆಫೀಸ್ ಆಲ್ಮೋಸ್ಟ್ ಖಾಲಿ ಆಗಿದೆ. ಭಾಳಷ್ಟು ಜನ ಇವತ್ತೇ ಲೀವ್ ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಲಾಂಗ್ ವೀಕೆಂಡ್ ಅಂತ. ನಾನಿನ್ನು ಆಫೀಸಲ್ಲಿ ಕೂತಿದ್ದೀನಿ. ಇಟ್ಸ್ ಆಲ್ಮೋಸ್ಟ್ 6 o'clock ಬಿಕಾಸ್ ನನ್ನ ಬಸ್ ಲೇಟ್ ಇದೆ. ಆ ಕಾರಣಕ್ಕೆ ಇಲ್ಲೇ ವೆಯ್ಟ್ ಮಾಡಿ ಇಲ್ಲಿಂದ ಹತ್ತಬೇಕು ಅಂತ. ಸೊ ಇಟ್ಸ್ ಎ ಲಾಂಗ್ ವೀಕೆಂಡ್ ಆ್ಯಂಡ್ ನಾನು ಆ್ಯಸ್ ಯೂಶ್ವಲ್ ಎಲ್ಲೂ ಹೊರಗೆ ಹೋಗ್ತಿಲ್ಲ ಬಿಕಾಸ್ ಯು ಸಾ ಮೈ ಪ್ರೀವಿಯಸ್ ವ್ಲಾಗ್ ಅನ್ಸುತ್ತೆ. ಐ ವಾಸ್ ನಾಟ್ ವೆಲ್. ಆ್ಯಕ್ಚುಲಿ ಈ ವಾರ ಫುಲ್ ಲಾಂಗ್ ವೀಕೆಂಡ್ ಇರುತ್ತೆ. ಎಲ್ಲರೂ ಹೋಗೋಣ ಟ್ರಿಪ್ಪಿಗೆ, ಒಬ್ಬಳೆ ಸುತ್ತಾಡ್ಕೊಂಬರೋಣ ಅಂತ ಫುಲ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ದೇವ್ರ ಆಟನೇ ಬೇರೆದಿತ್ತು. ಐ ಗಾಟ್ ಇಲ್ ವೆರಿ ಸಿಕ್. ಐ ಗಾಟ್ ಇಲ್ ಲಾಸ್ಟ್ ವೀಕ್. ಸೊ ಆ ಕಾರಣಕ್ಕೆ ಐ ಆಮ್ ನಾಟ್ ಗೋಯಿಂಗ್ ಎನಿವೇರ್. ಬಾಯಿ ಮುಚ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಕೆಲಸ ಮುಗ್ದಿದೆ ಆ್ಯಂಡ್ ಬಸ್ ನಂದು 6:30 ಫ್ರಮ್ ಯಶವಂತಪುರ. ನನ್ನ ಬಸ್ ತಗೊಂಡು ಐ ನೀಡ್ ಟು ಗೋ. ಸೊ ಲೆಟ್ಸ್ ಗೋ ಆ್ಯಂಡ್ ಲೆಟ್ಸ್ ಮೀಟ್ ಇನ್ ದಾವಣಗೆರೆ ಬ್ಯಾಕ್. ಆಗಸ್ಟ್ ವ್ಲಾಗ್ ಇವಾಗ ನೋಡ್ತಿದ್ದೀರಾ ಅಂತ ಅಲ್ಲ, ಆಗಸ್ಟಿಂದ ಇವಾಗ ಹಾಕಿದ್ದೀನಿ ನೋಡಿ. ಆಫೀಸ್ ಮುಗಿಸ್ಕೊಂಡು ಬ್ಯಾಗ್ ತೊಗೊಂಡು ಬಸ್ ಸ್ಟಾಪಿಗೆ ಹೊರಟೆ. ಯಶವಂತಪುರದಿಂದ ಬಸ್ ಹತ್ತಿದ್ರೆ ಏನು ಪ್ರಾಬ್ಲಮ್ ಅಂದರೆ, ಇಲ್ಲಿ ಯಾವಾಗಲೂ ಕೂಡ ಬಸ್ಸಿಗೋಸ್ಕರ 1 or 2 hours ವೆಯ್ಟ್ ಮಾಡಲೇಬೇಕಾಗತ್ತೆ. ಮೆಜೆಸ್ಟಿಕ್ಕಿಂದ ಆರಾಮಾಗಿ ಹತ್ಬೋದು, ಬಟ್ ಇಲ್ಲಿ ಲೇಟ್ ಆಗುತ್ತೆ. ಆ್ಯಂಡ್ ಫೈನಲಿ ಬಸ್ ಸಿಕ್ತು. ಬಸ್ ಬಂತು, ನಾನು ಹತ್ಕೊಂಡು ಕೂತ್ಕೊಂಡೆ. ಆಲ್ರೆಡಿ ಆಗಸ್ಟಿಂದನೇ ಯಾವುದು ಗೌರ್ಮೆಂಟ್ ಬಸ್ಸಸ್ ರತ್ನಮ್ ಹೋಟೆಲ್ ಹತ್ರ ನಿಲ್ಲಿಸ್ತಾ ಇರಲಿಲ್ಲ. ನನಗೆ ಬೇರೆ ಕಡೆ ಊಟ ಮಾಡೋಕ್ಕೇನು ಇಷ್ಟ ಇರಲಿಲ್ಲ ಅಂತ ಹೇಳಿ ಅಲ್ಲೇ ಹೊಟ್ಟೆ ಹಸ್ತಿತ್ತು ಅಂತ ಒಂದು ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಕುಡಿದೆ. ಬಸ್ಸು 11:30ಗೆ ದಾವಣಗೆರೆ ರೀಚ್ ಆಗಬೇಕಿತ್ತು, ಬಟ್ ಇಲ್ಲೇ 9:20 ಆಗಿತ್ತು. ದಾವಣಗೆರೆ ರೀಚ್ ಆಗಿದ್ದು 1 ಗಂಟೆ ಆಯಿತು. ಬಂದು ಮನೆಗೆ ಹೋಗಿ ಮಲ್ಕೊಂಡೆ. ಇವಾಗ ಎದ್ದು ಬಂದಿದ್ದೀನಿ. ತಿಂಡಿಗೆ ಅಮ್ಮ ಬಿಸಿಬೇಳೆಭಾತ್ ಮಾಡಿದ್ರು. ಸೊ ಸ್ವಲ್ಪ ತಿಂಡಿ ಮುಗಿಸ್ಕೊಂಡು ಇವತ್ತು ಫ್ರೈಡೇ ಬೇರೆ ಟೈಮ್ ಆಗಿದೆ. ಟು ಗೆಟ್ ರೆಡಿ ಫಾರ್ ಫ್ರೈಡೇ. ಸೊ ಇದೊಂದು ಡ್ರೆಸ್ ತರಿಸಿದ್ದೆ ನಾನು. ಓಕೆ, ಈ ಪಾರ್ಟುದೇನು ಸ್ನ್ಯಾಕ್ಸು ಲುಕಿಂಗ್ಸು ಗುಡ್ ಅಂತ ಇಲ್ಲಿ. यहाँ ये दिख रहा नहीं, देखो ये पाइप होगा स्ट्रेट आने से नहीं पापा आयरन होता नहीं है. ನೆನ್ನೆ ಹಂಗೆ ಆರ್ಡ್ರ್ ಮಾಡಬೇಕಾದ್ರೆ ಚೆನ್ನಾಗಿ ಕಾಣ್ತು ಅಂತ ತರಿಸ್ಕೊಂಡೆ, ಬಟ್ ಚೆನ್ನಾಗಿ ಕಾಣ್ತಾ ಇಲ್ಲ. ಆರ್ಡರ್ ರಿಟರ್ನ್ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಹೊಸದಾಗಿ ಇದೇನಂತಾರೆ ಬೆಡ್ ರೆಸ್ಟ್, ಅದು ನನ್ನ ರೂಮಿಗೆ ಬಂದಿದೆ. ಸೊ ಇಟ್ಸ್ ಲುಕಿಂಗ್ ಗುಡ್. ಥ್ಯಾಂಕ್ ಯು ಮಮ್ಮಿ ಪಪ್ಪ, ಥ್ಯಾಂಕ್ ಯು ಫಾರ್ ದಿಸ್. ಎಲ್ಲ ಅಲ್ಯೂಮಿನಿಯಂ ಮೀಟಿಗೆ ಹೋಗಿದ್ದಂತೆ, ಇವಾಗ ಮುಗಿಸ್ಕೊಂಬಂದಿದ್ದಾರೆ. ಕ್ಯಾ ಅಲ್ಯೂಮಿनियम मीट तो VIP की स्कूल को. हाँ क्या करे अल्यूमिनियम मीट में? अभी नहीं क्या खाना में मंजे दिया नहीं नागल को. क्या करे बोल अल्यूमिनियम मीट में फ्लैश कर काया रोज करया करता तू. ಆಗಸ್ಟ್ 15 ಇದ್ದಿದ್ದ ಕಾರಣ ನನ್ನ ತಮ್ಮನ ಸ್ಕೂಲಲ್ಲಿ ಏನೋ ಅಲ್ಯೂಮಿನಿಯಂ ಮೀಟ್ ಇತ್ತಂತೆ. ಸೊ ಅಲ್ಲಿ ಅವನು ಹೋಗಿ ಬಂದ, ಅವನಿಗೆ ಕಾಡ್ತಾ ಕೂತಿದ್ದ. ಅದಾದಮೇಲೆ ಫ್ರೈಡೇ ಇತ್ತು. ಸೊ ಬೇಗ ಫ್ರೈಡೇಗೆ ರೆಡಿ ಆಗ್ತಾ ಇದ್ದೆ. ಫ್ರೈಡೇ ರಿಚುವಲ್ಸ್ ಆ್ಯಸ್ ಯೂಶ್ವಲ್, ನೀಲ್ ಕಟರ್ ಎಲ್ಲ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಸೊ ಸ್ನಾನ ಮಾಡಿಕೊಂಡು ನಮಾಜ್ ಮಾಡಿ ಹೊಟ್ಟೆ ಹಸಿವಾಗಿತ್ತು. ಊಟದಲ್ಲಿ ಅಮ್ಮ ಕುಷ್ಕ ಮತ್ತು ಮಟನ್ ಗ್ರೇವಿ ಮಾಡಿದರು. पाँच विजुअल हुई बाबा, 5 विजुअल हुई. 5 है बहुत ज़्यादा बड़े और हर एक पहले बार 4 डाली, बाद में 5 डाली. अच्छा, टेस्ट इज नाइस. टेस्ट इज नाइस. क्या कि नया ट्राई करेंगे मम्मी. ಹೊಸ ರುಚಿ. बल्ब बैठी मैं तुम्हारे मोबाइल में बैठती हूँ पापा, मैं खड़ी हूँ. ये लाइट क्यों है? अब देखो क्यों का इसका आतश नहीं. देखो मैं देखो मैं तगड़ा है ना. हाँ
क्या हो रहा है? हाँ डिफरेंस दिख रहा है क्या भी चूच जला दिसता फोटो में आता नहीं दिसता वो हाँ तो वो बात वहाँ है कि देख क्या कर रहे पापा मेरे बाला देखो मई चौबद्री भी उन्हें ना चौबद्री मई बाला में चौबद्री देखो कितना रफ होती का तो फिजिक भी माँ दर्द ये लगा लेते थे शायद वो लगा लेते भी कपाता नहीं इसका यूं यूं हो जाती मेरे बाला अब खिकर को 2 मिनट को हो रही हूँ फिर से हो जाती ना तो इसे नेचुरल बना तेरे में से बेबी टैपिंग करो और बटन्स बना पड़े यहाँ चम रिंबो छोटे यहाँ तक कहीं यहाँ भी यहाँ तक कहीं नहीं ये कट करियन से है ये कट करियन यहाँ तक कहीं देखा देख ये कट करियन में और फिर ये कट करियन वाला है व्हाट इज सब है वो कट वाला वहाँ तक कहीं कहीं सो शॉर्टकट के बाद वहाँ तक का शहद ಆ ಟೈಮಲ್ಲಿ ನನ್ನ ಕೂದಲು ಫುಲ್ ಫ್ರಿಜ್ ಆಗಿತ್ತು ಸೊ ಅದಕ್ಕೆ ನಮ್ಮಮ್ಮ ಏನೋ ಜಡೆ ಹಾಕ್ತೀನಿ ಅಂತ ಕೂರಿಸ್ಕೊಂಡು ನನಗೆ ಜಡೆ ಹಾಕ್ತಾಯಿದ್ರು नहीं मैं पहले छुआ थी मेरा बाल अब देख अब अच्छे से रहनी अच्छे से लूज होती है अब यहाँ पिन क्या की डाले नहीं तो मैं पिन डालो नहीं मैं लूज हो रहा था हेम बैंड 2 मिनट डालो ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 ಮಂಚೇಶ್ ಪೊಡರಿ ಸರ್ ಏನೋ अच्छा मेरा ನಕ್ಕುಮ ಸಫಾ देख सफा बस देख उसका ओमी मेरे सर का है सेम ड्रेस बट वैसा है ಸೇಮ್ ವೆಸ್ಟ್ ಸೈಡ್ का है ಸೊ ಇಲ್ಲಿ ಬಂದು ನಾನು ರೆಡಿ ಆಗಿದ್ದೇನು ಕಾರಣ ಅಂದರೆ ಫೋಟೋ ಶೂಟ್ಗೋಸ್ಕರ ನಾನು ರೆಡಿ ಆಗಿದ್ದು कहाँ कहाँ डालते हैं झूला यहाँ फिरने होता नहीं यहाँ डाला तो यहाँ डाला यहाँ साइड में डाला घेतला साइड में सब भी वैसे करते तो इसमें भी रूम में वैसे डाला सफा रूम में एक स्टैंड का मंगाएंगे स्टैंड उसको हमारे रूम में बालकनी में डालेंगे ಏನಪ್ಪ ಎಲ್ಲಿಡ್ತಿದ್ದೀರೋ ಗಣೇಶನ ನಮ್ಮ ಮನೆನಾ ಓ ಅಲ್ಲಿಂದ ಬಂದಿದ್ದೀರಾ ನೀವು ಹುಡ್ಕೊಂಡ್ ಬಂದಿದ್ದೀರಾ ನಮಗೆ ಅಂತ ಗೊತ್ತಾ ಅಲ್ಲಿ ಇಸ್ಕೊಂಡು ನೀವು ಇಲ್ಲಿ ಬಂದಿದ್ದೀರಾ ಅವ್ರ ಮನೆಯಲ್ಲ ಇಸ್ಕೊಂಡು ಬಂದಿದ್ದೀರಾ ನಿಮ್ಮ ಹೆಸರು ಹೇಳ್ರಿ ಪ್ರಣವ್ ನೀನು ಹೇಮಂತ್ ಮನ್ವಿತ್ ನೀನು ವೈಭವ್ ಹಾಯ್ ಅಂದ್ರೆ ಒಂದ್ಸತಿ ಎಲ್ಲರೂ ಎಲ್ಲಿ ಇಡ್ತಿದ್ದೀರೋ ಗಣಪತಿನ ಅಲ್ಲಿ ಆ ಮನೆ ಹತ್ರನಾ ಅಲ್ಲಿ ಇಡ್ತಿದ್ದಿ ಆಂಟಿ ಅಂತೀಯಾ ದೇವ್ರೆ ಅಕ್ಕ ಅನ್ನು ಆಂಟಿ ಅಂದ್ಬಿಟ್ರು ನನಗ ಮಕ್ಕಳು ಆಂಟಿ ಥರ ಕಾಣ್ತೀನಿ ನಾನು चाचा का लगा था बाबा चाचा तुम्हारे पाकिस्तानी वैसे लड़ने आना ರೆಡಿ ಹೋಗಾತು ಫ್ರೈಡೇ ನಾನು ದಾವಣಗೆರೆಯಲ್ಲಿದ್ದರೆ ದರ್ಗಾ ಹೋಗ್ತೀನಿ ಸೊ ದರ್ಗಕ್ಕೆ ರೆಡಿಯಾಗಿ ಹೊರಟೆ ಹರಕೆ ಲೈಟ್ ಅದಲ್ಲ चलो ओ मैं पी रखा तो मज़े में चाहिए बर बल्ला का हुआ ये स्ट्रीट लाइट कौन गया क्या मैं जाका तू हेडलाइट ऑन कर लो गाड़ी है हाँ मालूम मालूम अबर कितना हुआ मम्मी और बारिश आता क्या छतरी यो छतरी
डरे छो तवा ಜಾಕತ್ತು ಫುಲ್ ಮೋಡ ಆಗಿದೆ. ಇಲ್ಲಿ ದಾವಣಗೆರೆ ಒಂಥರ ಮಳೆನಾಡು ಆಗ್ಬಿಟ್ಟಿದೆ. ಕರೆಂಟ್ ಬಂತು, ನೈಸ್. ಸ್ವಲ್ಪ ಹೊತ್ತು ಮೋಡ ಇರುತ್ತೆ, ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ. ಅಜೀಬ್ ಆಗ್ಬಿಟ್ಟಿದೆ, ಅಜೀಬ್. तभी वहाँ ये दलदल थी, रेलवे गेट दलदल रहती. मच्छन की बात आ रही है, मच्छन की चिकन की बात तुम ना रही. हाँ दुल्हन की बात आ रही, दुल्हन की. ओ क्या की है पप्पा यहाँ ट्रैफिक जाम होता पप्पा. ಈ ರೋಡಲ್ಲಿ ಬಂದರೆ 2 ವೀಲರೇ ಬರಬೇಕು. ಬಟ್ ನಮ್ಮ ಪಪ್ಪ ಹೇಳಿದ್ರು 2 ವೀಲರಲ್ಲಿ ಹೋಗೋಣ ಅಂತ. 2 ವೀಲರಲ್ಲಿ ಬರೋಕ್ಕೆ ನನಗೆ ಸರಿ ಹೋಗಲ್ಲ ಅಂತ ಕಾರಲ್ಲಿ ಕರ್ಕೊಂಬಂದರೆ ಅಲ್ಲಿ ಏನೋ ನಡೀತಾ ಇದೆ, ಐ ಡೋಂಟ್ ನೋ ವಾಟ್. ಅದು ಬೇರೆ ಇಲ್ಲಿ ರೈಲ್ವೆ ಗೇಟ್ ಬೇರೆ ಇದೆ, ಅದು ಹಾಕೋಕ್ಕಿಂತ ಮುಂಚೆ ಹೋಗಬೇಕು. ಅಲ್ಲಿ ಏನೋ ಟಮಟೆ ಬರ್ಸ್ತಿದ್ದಾರೆ, ಏನೋ ನಡೀತಾ ಇದೆ. ಪಾಪ ಕಾರ್ ಸಿಕ್ಕಾಕೊಂಡ್ಬಿಟ್ಟಿದೆ ಇನ್ ಬಿಟ್ವೀನ್ ದ ರೈಲ್ವೆ ಟ್ರ್ಯಾಕ್. ಹಂಗಾದರೆ ಭಾಳ ಕಷ್ಟ ಆಗುತ್ತೆ. ಇಲ್ಲಿ ಏನಿರುತ್ತಲ್ಲ, ಈ ರೋಡ್ ದಾಟ್ ಆ ಕಡೆ ಹೋಗ್ಬಿಟ್ಟಿದೆ ಕಾರ್. ಉಸ್ತಿಚ್ ಏವಾಸ್ ರಶ್ ಆದ್ಮೇಲೆ ಹ್ಯಾಂಗೆ ಹಾಕಿ ಜಾರ ಮೆರವಣಿಗೆ. ಹಾಂ, ಮೆರವಣಿಗೆ. बोलते हैं सो बड़ांग बात सुनना. इन्होंने यहाँ घर को गृह प्रवेश है, पाम चपड़ा डालने उसके ये हुआ क्या भी होता है. लो 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 चलो चलो शेट चलो. हाँ चलो पापा. इन्हें आड़ा आपको हूँ कहा तो हमें क्या बोल रहा है इसे. ಒಂದು ರೋಡ್ ಸ್ವಲ್ಪ ಭಾಳ ಕಷ್ಟ ಆಗುತ್ತೆ. ಚಿಕ್ಕ ರೋಡ್ ಬೇರೆ, ಮನೆ ಇರ್ತವೆ ಅಕ್ಕಪಕ್ಕ. ಆ್ಯಂಡ್ ಏನಾದರೂ ಫಂಕ್ಷನ್ಸ್ ಇದ್ದರೆ ಅಲ್ಲಿ ಚಪ್ರ ಹಾಕ್ಕೊಂಡಿದ್ರೆ ಅದು ಗೃಹ ಪ್ರವೇಶ ಅಂತ, ಆ ಕಾರಣಕ್ಕೆ ಸ್ವಲ್ಪ ಕಂಜೆಷನ್ ಆಗಿತ್ತು. ವಾಪಸ್ ಹೋಗ್ಬೇಕಾದ್ರೆ ಹೋಗಿ ಫ್ರೀ ಇರಲಿ ರೋಡು, ಇಲ್ಲ ನಾನು ಬೈಸ್ಕೊತೀನಿ ಅವ್ರ ಹತ್ರ. ಹಂಚ್ ಖರಾಗಲ್ಲ ಜಲ್ದಿ ಜಾಕ ಜಂಗೆ. ಹ್ಯಾಂಚ್ ನಂದೆ छोड़ो ಜಾಕ ಜಂಗೆ. बत्ते अंदो ಆ ಕಡೆಯಿಂದ ಬರಬೇಕಾದ್ರೆ ರೈಲ್ವೆ ಗೇಟ್ ಹಾಕಿರಲಿಲ್ಲ, ಇವಾಗ ರೈಲ್ವೆ ಗೇಟ್ ಹಾಕಿದ್ದಾರೆ. ಸೊ ಅವರೆಲ್ಲ ಪಾಸ್ ಆದಮೇಲೆ ಆರಾಮಾಗಿ ಹೋಗೋಣ ಅಂತ ಸ್ವಲ್ಪ ದೂರನೇ ನಿಂತಿದ್ದೀವಿ. ನಮ್ಮ ಪಪ್ಪ ಇವಾಗ ಪರ್ಫೆಕ್ಟ್ ಡ್ರೈವರ್ ಆಗ್ಬಿಟ್ರು. ನೇ ಪಪ್ಪ ಆ ಕಡೆಯಿಂದ ಬರಬೇಕಾದ್ರೂ ಸಿಕ್ಕಾಕೊಂಡಿತ್ತು. ಈಗ ಹೋಗ್ಬೇಕಾದ್ರೂ ಒಂದು ಕಾರ್ ಸಿಕ್ಕಾಕೊಂಡಿದೆ, ಬಿಕಾಸ್ ಇಲ್ಲಿ ರೈಲ್ವೆ ಹಳಿ ಸರಿ ಇಲ್ಲ. ಅಂತೂ ಇಂತೂ ಅಲ್ಲಿ ಪಾಸಾಗಿ ಬಂದ್ವಿ, ಬಟ್ ಅಲ್ಲಿ ಇನ್ನೂ ಕಾರ್ ಸಿಕ್ಕಾಕೊಂಡಿದೆ. ಇಟ್ಸ್ ಸೋ ಡೇಂಜರಸ್. ಅಂದರೆ ಫುಲ್ ಗುಂಡಿ ಇದೆ ಅಲ್ರಿ, ರೈಲ್ವೆ ಟ್ರ್ಯಾಕ್ ಮಧ್ಯದಲ್ಲಿ ಗುಂಡಿ ಇದೆ. ಇದು 2ನೇ ಕಾರಲ್ಲಿ ಸಿಕ್ಕಾಕೊಂಡಿರೋದು. ಇಟ್ ಶುಡ್ ಬಿ ವೆರಿ ಲೈಕ್ ಡೇಂಜರ್ ಝೋನ್ ಅಂತಲೇ ಹೇಳ್ಬೋದು. ನೀವು ಅರುಣಾ ಥಿಯೇಟರ್ ರೋಡ್ ಹತ್ರ ಯಾರೆಲ್ಲ ಇಲ್ಲಿ ಕಾರ್ ತೊಗೊಂಬರ್ತೀರಾ, ಪ್ಲೀಸ್ ಬಿ ವೆರಿ ಕೇರ್ಫುಲ್ ಗೈಸ್. ಇದು ರೈಲ್ವೆ ಟ್ರ್ಯಾಕ್ ಹತ್ರ ಗುಂಡಿ ಇದೆ, ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ಅಂಕಲು ನಾನು ವೀಡಿಯೋ ಮಾಡ್ಕೊಂಡಿರೋದಕ್ಕೆ ಯಾಕಮ್ಮ ವೀಡಿಯೋ ಮಾಡ್ತೀವಿ ಅಂತೆಲ್ಲ ಕೇಳಿದ್ರು. ಆಮೇಲೆ ಅವರೇ ವೀಡಿಯೋಗೆ ಬಂದರು. ನಿಮ್ಗೆ ತೆಗಿತಿಲ್ಲ ಬಿಡ್ರಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರೆ ತೆಗಿರಿ, ಯೂಟ್ಯೂಬಲ್ಲಿ ಹಾಕದ್ರಿ, ಯೂಟ್ಯೂಬಲ್ಲಿ ಬೇಡ, ಇನ್ಸ್ಟಾಗ್ರಾಮಲ್ಲಿ ಹಾಕಿ. ಓಕೆ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರೆ ಅಷ್ಟೇ ಪೋಸ್ಟ್ ಕೊಡ್ತೀರಾ? ಹಂಗಲ್ಲ, ನೋಡ್ತಿರ್ತಾರೆ ಹುಡುಗರೆಲ್ಲ. ವೈಟ್ ಕವರ್ ಮಾಡಿದೆ ಕೊಡೋಣ. ಇನ್ನೊಂದು ಕವರಾ?
ಸರಿ ಅಂಕಲ್ ಒಂದು ಹಾಯ್ ಅಂದ್ಬಿಡ್ರಿ ಹಾಯ್ ಅಂತೇಳಿ. ಅಮರಾವತಿ ಖಾರಮಂಡಕ್ಕಿ ಹೋಟೆಲ್. ಎಲ್ಲಿರೋದು? SS Stewart. ಬಂದು ತಿಂದು ಹೋಗಿ ಬಿಸಿ ಬಿಸಿ ಮಂಡಕ್ಕಿ ಖಾರ ಮಂಡಕ್ಕಿ. थैंक यू अंकल. मालूम है नहीं मैं घर को कौन की घर समझते हैं? कौन की घर को समझ डाले मंजे तुम्हें? वो काय करू नका गाडी तो हाथ दर्द कमाई के आज दर्द जाएंगे तेरा था सो क्या है? हाँ? क्या? कई को? हम देते सो. हम गतो. ಸೊ ದಿಸ್ ವಾಸ್ ಆಲ್ ಅಬೌಟ್ ದ ಡೇ. ನೀವು ನನ್ನ ಚಾನಲ್ಗೆ ಹೊಸಬ್ರು ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ಲವ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ಮೈ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು. ಅಲ್ಲಾ ಹಾಫಿಸ್. Thanks. Love you. Forever.